ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ವೈಟಮಿನ್ ಎ ಬಗ್ಗೆ. ವೈಟಮಿನ್ ಎ ಅಂದರೆ ಏನು, ಅದ್ರ ನಮ್ಮ ಮೈಯಾಗ ಕೆಲಸ ಏನಿರ್ತೈತಿ, ಮತ್ತು ವೈಟಮಿನ್ ಎ ಸೋರ್ಸಸ್ ಏನೇನು, ಮತ್ತು ವೈಟಮಿನ್ ಎ ನಮ್ಮ ಮೈ ಒಳಗೆ ಕಡಿಮೆ ಆತಂದ್ರೆ ಅದರಲ್ಲೇ ನಮ್ಗೆ ಏನೇನು ಸಮಸ್ಯೆ ಆಗ್ಬೋದು, ವೈಟಮಿನ್ ಎ ನಮ್ಮ ಮೈ ಒಳಗೆ ಕಡಿಮೆ ಆಗ್ಬಾರ್ದಂದ್ರೆ ನಾವೇನು ಮಾಡಬೇಕು, ಮತ್ತು ಇದ್ರ ಡೈಲಿ ರೆಕಮೆಂಡೆಡ್ ಡೋಸ್ ಏನು ವೈಟಮಿನ್ ಎದ್ದು, ಮತ್ತು ವೈಟಮಿನ್ ಎ ಜಾಸ್ತಿ ಪ್ರಮಾಣದಾಗ ನೀವು ತೊಗೊಂಡ್ರೆ ಅಂದ್ರೆ ನಿಮ್ಮ ಮೈ ಒಳಗೆ ಟಾಕ್ಸಿಕ್ ಎಫೆಕ್ಟ್ಸ್ ಏನೇನಾಗ್ತವೆ, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ವೈಟಮಿನ್ಸ್ ಏನಿರ್ತಾವೆ ಎರಡು ತರೀಕೆಲೆ ಇರ್ತಾವ್ರಿ, ಎರಡು ಥರದ್ದು ಇರ್ತಾವೆ. ಒಂದೇದ್ದು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ಇರ್ತೈತಿ, ವಾಟರ್ ಸಾಲ್ಯುಬಲ್ ವೈಟಮಿನ್ ಇರ್ತೈತಿ. ಫ್ಯಾಟ್ ಸಾಲ್ಯುಬಲ್ ಯಾವಪ್ಪ ಅಂದ್ರೆ ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ ಕೆ. ವಾಟರ್ ಸಾಲ್ಯುಬಲ್ ಯಾವಪ್ಪ ಅಂದ್ರೆ ವೈಟಮಿನ್ ಬಿ ಗ್ರೂಪ್ ಮತ್ತು ವೈಟಮಿನ್ ಸಿ. ಈಗ ವೈಟಮಿನ್ ಎ ಬಗ್ಗೆ ಮಾತಾಡಕ್ಕೆ ಹೊಂತೀವಲ್ರಿ. ಸೊ ವೈಟಮಿನ್ ಎ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ರೀ. ಸೊ ವೈಟಮಿನ್ ಎ ಎರಡು ಇರ್ತಾವ್ರಿ, ಎರಡು ಪ್ರಕಾರ ಇರ್ತಾವೆ. ಒಂದೇದ್ದು ವೈಟಮಿನ್ ಎ ರೆಟಿನಾಲ್, ಎರಡನೇದ್ದು ಅದಕ್ಕೆ ವೈಟಮಿನ್ ಎ ರೆಟಿನಾಲ್ ಒಂದನೇ ಪ್ರಕಾರ. ಎರಡನೇ ಪ್ರಕಾರ ಪ್ರೋ ವೈಟಮಿನ್ ಎ, ಅದಕ್ಕೆ ಬಿಟಾ ಕ್ಯಾರೋಟಿನ್ ಅಂತಾನು ಕರೀತಾರ್ರಿ. ಸೊ ಈಗ ಮಾತಾಡೋಣ ವೈಟಮಿನ್ ಎ ನಮ್ಮ ಮೈ ಒಳಗೆ ಕೆಲಸ ಏನು, ಇದ್ರ ಫಂಕ್ಷನ್ಸ್ ಏನಪ್ಪಾ ಅಂತ. ಒಂದೇದು ನೋಡ್ರಿ, ಇದು ನಿಮ್ದು ನಾರ್ಮಲ್ ದೃಷ್ಟಿಗೆ ಬೇಕಾಗ್ತೈತ್ರಿ. ಇದು ನೋಡ್ರಿ, ನಿಮ್ಗೆ ನಾರ್ಮಲ್ ದೃಷ್ಟಿ, ಕಣ್ಣಿನ ದೃಷ್ಟಿ ನಾರ್ಮಲ್ ಬೇಕಂದ್ರೆ ಅದಕ್ಕೆ ಬೇಕಾಗ್ತದ. ಮತ್ತು ಇದು ನಿಮ್ಮ ಕಣ್ಣು ಒಳಗೆ ರೆಟಿನಲ್ ಪಿಗ್ಮೆಂಟ್ ಅಂತ ಇರ್ತೈತ್ರಿ, ಅದ್ರ ಉತ್ಪತ್ತಿಗೆ ವೈಟಮಿನ್ ಎ ಬೇಕಾಗ್ತೈತಿ. ಮತ್ತು ರೆಟಿನಲ್ ಪಿಗ್ಮೆಂಟ್ ಕೆಲಸ ಏನಪ್ಪಾ ಅಂದ್ರೆ ನಿಮ್ಗೆ ಡಿಮ್ ಲೈಟ್, ಕತ್ತಲಿನಾಗ ಸ್ವಲ್ಪ ಕಣ್ಣು ಕಾಣಂಗೆ ಮಾಡ್ತೈತ್ರಿ. ಇದು ಇರ್ಲಿಲ್ಲ ಅಂದ್ರೆ ನಿಮ್ಮ ಕತ್ತಲಿನಾಗ ಬರಾಬರಿ ಕಣ್ಣು ಕಾಣಿಸಂಗಿಲ್ರಿ. ಮತ್ತು ನಿಮ್ಮ ಶ್ವಾಸಕೋಶ, ಮೂತ್ರಕೋಶ, ತ್ವಚ, ಕಣ್ಣಿನ ಸಂಬಂಧಿತ ನಾರ್ಮಲ್ ಫಂಕ್ಷನ್ಸ್ ನಡಿಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಮತ್ತು ನಿಮ್ಮ ಮೂಳೆ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ರೋಗ ಪ್ರತಿರೋಧದ ಕ್ಷಮತೆ ಏನೈತಿ ನೋಡ್ರಿ, ಅದನ್ನ ಸ್ಟ್ರಾಂಗ್ ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ರಿಪ್ರೊಡಕ್ಷನ್, ಪ್ರಜನನ ಕೆಲಸದಾಗ ಕೂಡ ಹೆಲ್ಪ್ ಮಾಡಿಕೊಡ್ತೈತ್ರಿ. ಈಗ ಮಾತಾಡೋಣ ವೈಟಮಿನ್ ಎ ರಿಚ್ ಸೋರ್ಸಸ್ ಯಾವಪ್ಪ. ಒಂದೇದು ಅನಿಮಲ್ ಒರಿಜಿನ್ ಬಗ್ಗೆ ಮಾತಾಡೋಣ. ನೋಡ್ರಿ, ನೀವು ಲಿವರ್ದಾಗ ವೈಟಮಿನ್ ಎ ಬಹಳ ಜಾಸ್ತಿ ಪ್ರಮಾಣದಾಗ ಇರ್ತೈತಿ. ತತ್ತಿ, ಮೊಟ್ಟೆ, ಇಲ್ಲ ನೀವು ಬೆಣ್ಣೆ ತಿಂತೀರಂದ್ರ, ಪನೀರ್ ತಿಂತೀನಂದ್ರ, ಹಾಲು ಕುಡಿತೀರಂದ್ರ, ಮೀನಾ ತಿಂತೀರಂದ್ರ, ಮೀಟ್ ತಿಂತೀನಂದ್ರ ಇದ್ರ ಒಳಗಡೆ ಎಲ್ಲ ವೈಟಮಿನ್ ಎ ಬಹಳ ಜಾಸ್ತಿ ಪ್ರಮಾಣದಾಗ ಇರ್ತೈತ್ರಿ. ಈಗ ಪ್ಲಾಂಟ್ ಒರಿಜಿನ್, ಗಿಡಮೂಲಿಕೆದಾಗ ಏನೇನು ಆಹಾರ ನೀವು ಸೇವನೆ ಮಾಡಿದ್ರೆ ವೈಟಮಿನ್ ಎ ರಿಚ್ ಇರ್ತೈತಪ್ಪ ಅಂದ್ರೆ ಹಸಿರು ತರಕಾರಿ, ಕಾಯಿಪಲ್ಯ, ಪಲ್ಯ ಯಾವ್ಯಾವ ಇರ್ತಾವ ನೋಡ್ರಿ, ಅದರ ವೈಟಮಿನ್ ಎ ರಿಚ್ ಫುಡ್ಸ್ ರೀ ಇವೆಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ ಪಾಲಕ್, ಮೆಥೆವು, ಪುಂಡಿ ಪಲ್ಯ, ಹಸಿರು ಉಳ್ಳಾಗಡ್ಡಿ, ಕೊತ್ತಂಬರಿ, ಮತ್ತು ಮೂಲಂಗಿ ತಪ್ಪಲ, ಕರಿಬೇವು, ಮತ್ತು ಇಂಥವೆಲ್ಲ ಸೇವನೆ ಮಾಡಿದ್ರೆ ವೈಟಮಿನ್ ಎ ಬಹಳ ತುಂಬಿರ್ತೈತ್ರಿ ಇದ್ರೊಳಗೆ. ಇಲ್ಲ ಹಳದಿ ಕಲರಿನ ಫ್ರೂಟ್ಸ್, ಫಲ ಯಾವ ಇರ್ತಾವ ನೋಡ್ರಿ, ಪಪಾಯ ಹಣ್ಣು, ಮಾವಿನ ಹಣ್ಣು, ಕುಂಬಳಕಾಯಿ, ಗಾಜ್ರಿ, ಇವನ್ನೆಲ್ಲ ತಿನ್ನೋದ್ರಂತೂ ವೈಟಮಿನ್ ಎ ರಿಚ್ ಭಾಳ ಇರ್ತಾವ್ರಿ. ಮತ್ತು ಪ್ಯಾಕ್ಡ್ ಫುಡ್ಸ್, ಆರ್ಟಿಫಿಷಿಯಲಿ ಫೋರ್ಟಿಫೈಡ್ ಫುಡ್ಸ್ ಅಂದ್ರೆ ಪ್ಯಾಕೇಜ್ಡ್ ಫುಡ್ ಐಟಮ್ ಇರ್ತಾವ ನೋಡ್ರಿ, ಅದ್ರೊಳಗೆ ಪ್ಯಾಕ್ ಮಾಡೋ ಮುಂದೆ ಅದ್ರೊಳಗೆ ವೈಟಮಿನ್ ಎ ಹಾಕಿಬಿಟ್ಟಿರ್ತಾರೆ. ಯಾವಪ್ಪ ಅಂದ್ರೆ ಪ್ಯಾಕ್ಡ್ ಹಾಲು, ಪ್ಯಾಕೇಜ್ ಮಾಡಿದ್ದು ಹಾಲು, ವನಸ್ಪತಿ, ಮತ್ತು ಮಾರ್ಗರೇನ್, ನಕಲಿ ಮಕ್ಕನ್ ಅಂತಾರೆ, ನಕಲಿ ಬೆಣ್ಣೆ. ಸೊ ಅದ್ರಾಗ ಕೂಡ ವೈಟಮಿನ್ ಎ ಇರ್ತೈತ್ರಿ. ಸೊ ಈಗ ಮಾತಾಡೋಣ ವೈಟಮಿನ್ ಎ ನಿಮ್ಮ ಮೈ ಒಳಗೆ ಕಡಿಮೆ ಆತಂದ್ರೆ ನಿಮ್ಗೆ ಏನೇನು ಸಮಸ್ಯೆ ಆಗ್ಬೋದು ಅಂತ. ಒಂದೇದು ನೋಡ್ರಿ, ನಿಮ್ಗೆ ಕಣ್ಣಿನ ಸಮಸ್ಯೆ ಆಗುತ್ತಾ, ನಿಮ್ಗೆ ರಾತ್ರಿ ಹೊತ್ತು ಕತ್ತಲಿನಾಗ ಕಾಣಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಾ, ಕಣ್ಣು ಏನದ ನೋಡ್ರಿ ನಿಮ್ಗೆ ಬಹಳ ಡ್ರೈನೆಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತ್ರಿ, ಕಣ್ಣು ಒಣಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಎರಡನೇದು ನಿಮ್ಗೆ ತ್ವಚ ಸಂಬಂಧಿತ ಸಮಸ್ಯೆ ಆಗ್ತಾವೆ, ತ್ವಚ ಏನಿರ್ತೈತಿ ಬಹಳ ಜಾಸ್ತಿ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ, ತ್ವಚ ಬಹಳ ರಫ್ ಆಗ್ತೈತ್ರಿ, ಬಹಳ ತ್ವಚದ ಕೆರೆತ ಸ್ಟಾರ್ಟ್ ಆಗಿಬಿಡ್ತೈತಿ. ಮತ್ತು ಇನ್ಫರ್ಟಿಲಿಟಿ ಸಮಸ್ಯೆ ಆಗ್ತಾವೆ, ಅಂದ್ರೆ ಬಾಂಜ್ಪನ್, ಮಕ್ಕಳು ಆಗ್ಲಾರ್ದಂಗೆ ಇರೋದು, ಮತ್ತು ಮಹಿಳೆಯರಿಗೆ ಮಕ್ಕಳು ಕನ್ಸೀವ್ ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ ರೀ. ನಾಲ್ಕನೇದು ಗ್ರೋತ್ ಇಶ್ಯೂಸ್, ಬೆಳವಣಿಗೆ ಇಶ್ಯೂಸ್ ಆಗ್ತಾವೆ. ನಿಮ್ಮ ಮಕ್ಕಳದು ಬೆಳವಣಿಗೆ ಯಾವ ರೀತಿ ಆಗಬೇಕು ಅದು ಆಗಂಗಿಲ್ರಿ, ಅದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂತ ಹೋಗ್ಬಿಡ್ತೈತಿ, ನಾರ್ಮಲ್ ಗ್ರೋತ್ ಆಗಂಗಿಲ್ಲ. ಮತ್ತು ನಿಮ್ಗೆ ಶ್ವಾಸಕೋಶ ಸಂಬಂಧಿತ ಇನ್ಫೆಕ್ಷನ್ ಆಗ್ತಾವ್ರಿ, ಮತ್ತು ಗಂಟಲು ಸಂಬಂಧಿತ ಇನ್ಫೆಕ್ಷನ್ ಆಗ್ತಾವ್ರಿ. ಈಗ ನೋಡ್ರಿ, ವೈಟಮಿನ್ ಎ ಡೆಫಿಷಿಯನ್ಸಿ ನಿಮ್ಗೆ ಆಗಬಾರ್ದಂದ್ರೆ ನೀವು ಏನು ಮಾಡ್ಬೋದು, ಒಂದೇದು ನೋಡ್ರಿ, ನಿಮ್ಮ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊರಿ, ಒಳ್ಳೆ ಆಹಾರ ತೊಗೊಳ್ಳಿ. ಈಗೇನು ತಿನ್ನೋವಂತ ನೋಡ್ರಿ ಆಹಾರ ಪದ್ಧತಿನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಳ್ಳಿ. ಮತ್ತು ನಾ ಏನು ಆಹಾರ ನಿಮ್ಗೆ ಹೇಳಿ ನೋಡ್ರಿ ಸೇವನೆ ಮಾಡಲಿಕ್ಕೆ ಅದನ್ನು ರೆಗ್ಯುಲರ್ ಟೈಮ್ ಟು ಟೈಮ್ ತಿಂತಾ ಇರಬೇಕು, ಸಫಿಷಿಯೆಂಟ್ ಅಮೌಂಟ್ನಾಗ ತೊಗೋಬೇಕ್ರಿ. ಮತ್ತು ವೈಟಮಿನ್ ಎ ರಿಚ್ ಫುಡ್ಸ್ ಏನಿರ್ತಾವೆ ನೋಡ್ರಿ ಅವನ್ನೇ ಸೇವನೆ ಮಾಡಿರಿ. ಇಲ್ಲ ನೀವು ಡಾಕ್ಟರ್ ಕಡೆ ಹೋಗಿರಂದ್ರೆ ಡಾಕ್ಟರ್ ನಿಮ್ಗೆ
ಟ್ಯಾಬ್ಲೆಟ್ಸ್, ಕ್ಯಾಪ್ಸ್ಯೂಲ್ ಇಲ್ಲ ಇಂಜೆಕ್ಷನ್ಸ್ ಬರೆದು ಕೊಡ್ತಾರೆ. ಡಾಕ್ಟರ್ ಗೈಡೆನ್ಸ್ನಾಗ ನೀವು ತೊಗೋಬೋದು. ನಿಮ್ಮ ಮಕ್ಳಿಗೆ ಏನಾರ ಕೊಟ್ಟಾರ ಅಂದ್ರೆ ಹಾಕಿಸ್ಬೋದು ರೀ ಇಂಜೆಕ್ಷನ್. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ರೆಕಮೆಂಡೆಡ್ ಡೈಲಿ ಅಲೌವೆನ್ಸ್ ಎಷ್ಟಿದೆಪ್ಪ ವೈಟಮಿನ್ ಎದ್ದು. ಇಲ್ಲಿ ನೋಡ್ರಿ ನಾನು ಅಡಲ್ಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18ಕ್ಕಿಂತ ಮೇಲಿದೆ ಅವ್ರಿಗೆ ನಾರ್ಮಲಿ ಡೈಲಿ ದಿನಕ್ಕೆ ಎಷ್ಟು ಪ್ರಮಾಣದ ವೈಟಮಿನ್ ಎ ಬೇಕಾಗ್ತದ. ಸೊ ನೋಡ್ರಿ ರೆಟಿನಾಲ್ ಏನಿದೆ ಅದು 600 ಮೈಕ್ರೋಗ್ರಾಮ್ಸ್ ಪ್ರಮಾಣದ ಬೇಕಾಗ್ತೈತ್ರಿ ಒಂದು ದಿನಕ್ಕೆ. ಮತ್ತು ಬೀಟಾ ಕ್ಯಾರೋಟಿನ್ ಏನಿದೆ ನೋಡ್ರಿ ಅದು 2400 ಮೈಕ್ರೋಗ್ರಾಮ್ಸ್ ಪ್ರತಿದಿನ ಬೇಕಾಗ್ತೈತ್ರಿ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ವೈಟಮಿನ್ ಎ ಏನೈತೆ ನೋಡ್ರಿ, ಇದು ನೀವು ಜಾಸ್ತಿ ಪ್ರಮಾಣದಾಗ ಸೇವನೆ ಮಾಡಕ್ಕೆ ಕುಂತೀರಂದ್ರೆ ಅದರ ಸಂಬಂಧ ಟಾಕ್ಸಿಕ್ ಇಫೆಕ್ಟ್ಸ್ ಏನಾಗ್ಬೋದು. ಇದು ಟಾಕ್ಸಿಕ್ ಇಫೆಕ್ಟ್ಸ್ ಯಾರಿಗಾಗ್ತೈತಪ್ಪ ಅಂದರೆ ಇತ್ತಿತ್ತಲಾಗಿ ಜಿಮ್ ಹೋಗ್ತಾರೆ ನೋಡ್ರಿ, ಅವರು ಕ್ಯಾಪ್ಸ್ಯೂಲ್ ತಿನ್ನೋದು, ಟ್ಯಾಬ್ಲೆಟ್ ತಿನ್ನೋದು, ಇಂಜೆಕ್ಷನ್ ತೊಗೊಳೋದು ಮಾಡಿಬಿಡ್ತಾರೆ. ಅದ್ರ ಸಂಬಂಧ ಅವ್ರಿಗೆ ವೈಟಮಿನ್ ಎ ಟಾಕ್ಸಿಸಿಟಿ ಆಗ್ತಾವೆ. ಸೊ ಅವ್ರು ಇದನ್ನು ಸ್ಪೆಷಲಿ ಕೇಳಬೇಕು. ಜಾಸ್ತಿ ಪ್ರಮಾಣದಾಗ ತೊಗೊಂಡ್ರೆ ನಿಮ್ಗೆ ಏನಾಗ್ಬೋದು, ಒಂದೇದು ನೋಡ್ರಿ ರೆಟಿನಾಲ್ ಏನಿದೆ ಇದನ್ನು ನೀವು ಜಾಸ್ತಿ ಪ್ರಮಾಣದ ತೊಗೊಂಡ್ರೆ ಅಂದ್ರೆ ನಿಮ್ಗೆ ವಾಂತಿ ಬಂದಂಗೆ ಆಗ್ಬೋದು, ವಾಂತಿ ಮಾಡ್ಕೊತೀರಿ, ಇಲ್ಲ ಮೈಯಾಗ ರಕ್ತದ ಅಂಶ ಕಡಿಮೆ ಆಗ್ತೈತಿ, ಇಲ್ಲ ನಿಮ್ಗೆ ನಿದ್ರಿ ಸಮಸ್ಯೆ ಆಗ್ತಾವ್ರಿ, ಬರಾಬರಿ ನಿದ್ರೆ ಬರಂಗಿಲ್ಲ, ತ್ವಚಾ ಸಂಬಂಧಿತ ಸಮಸ್ಯೆ ಆಗ್ತಾವು. ಲಿವರ್ ಏನೈತೆ ನೋಡ್ರಿ ಅದು ಸ್ವಲ್ಪ ದೊಡ್ಡದಾಗ್ತಾ ಹೋಗ್ಬಿಡ್ತೈತಿ. ಮತ್ತು ನಿಮ್ಗೆ ಪ್ಯಾಪಿಲರ್ ಎಡಿಮಾ ಆಗ್ತೈತಿ. ಪ್ಯಾಪಿಲರ್ ಎಡಿಮಾ ಅಂದ್ರೆ ಆಪ್ಟಿಕ್ ಡಿಸ್ಕ್ ಏನಿರ್ತೈತಿ ನೋಡ್ರಿ ಕಣ್ಣಾಗ ಅದ್ರಾಗ ಬಾವು ಬಂದ್ಬಿಡ್ತೈತಿ. ಅದಕ್ಕಪ್ಪ ಅಂದ್ರೆ ಇಂಟ್ರಾಕ್ರೇನಿಯಲ್ ಹೈಪರ್ ಟೆನ್ಷನ್ ಸಂಬಂಧ. ಮತ್ತು ನೀವು ಬೀಟಾ ಕ್ಯಾರೋಟಿನ್ ಜಾಸ್ತಿ ಪ್ರಮಾಣದ ತೊಗೊಳಕ್ ಕುಂತೀರಿ, ವೈಟಮಿನ್ ಎ ಅಂದ್ರೆ ಅದರ ಸಂಬಂಧ ನಿಮ್ಗೆ ಕಲರ್ ಪ್ಲಾಸ್ಮಾ ಮತ್ತು ತ್ವಚಾ ಸಂಬಂಧಿತ ಸಮಸ್ಯೆ ಆಗ್ಬೋದ್ರಿ. ಅನ್ಕೊಂತೀನಿ ವೈಟಮಿನ್ ಎ ಬಗ್ಗೆ ಏನು ಮಾಹಿತಿ ನಾನು ನಿಮಗೆ ಈ ವಿಡಿಯೋದಾಗ ಎಲ್ಲ ತಿಳಿಸಿದ್ದೀನಿ, ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನು ಒತ್ತಿ ಬಿಡ್ರಿ. ಅದನ್ನು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದೆಯಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.